ವೆಲ್ಕಮ್ ಬ್ಯಾಕ್. ನಟರಾಜ್ ಸರ್, ನಿಮ್ಮನ್ನು ಕೇಳ್ತೀನಿ. ಈಗ ನೋಡಿ, 19 ಜನ ಗೆದ್ರು, ಪಕ್ಷ ನಿರ್ನಾಮನೇ ಆಗೋಯ್ತು ಅಂತ ಹೇಳಿ ನೀವು ಬಿಜೆಪಿಯವರು ಅನ್ಕೊಳ್ತಾ ಇದ್ದ ಸಂದರ್ಭದಲ್ಲೇನೆ ಸಿಂಗಲ್ ಹ್ಯಾಂಡೆಡ್ ಆಗಿ ಕುಮಾರಸ್ವಾಮಿ ಅವರು ಇವತ್ತು ನಿಮ್ಮ ಪಕ್ಷದಿಂದ ಗೆದ್ದು ಆಯ್ಕೆ ಆಗಿರುವ ಅಷ್ಟೂ ಜನ ಶಾಸಕರನ್ನ ನಡಗಿಸ್ತಾ ಇದ್ದಾರಾ ಅಂತ ಹೇಳಿ. ಇಲ್ಲ, ಈಗ ಅವರು ಕುಮಾರಸ್ವಾಮಿ ಅವ್ರದ್ದು ಯಾವಾಗಲೂ ನಾವು ಅನ್ಕೊಳ್ತಿದ್ವಿ ಒಂದು ಘನತೆ, ವ್ಯಕ್ತಿ ಘನತೆ ಇದೆ, ಅವ್ರು ಭಾಳ ಗೌರವಯುತವಾಗಿ ಮಾಡ್ತಾರೆ ಅಂತ. ಬಟ್ ಈ ಒಂದು ತಿಂಗಳಲ್ಲಿ ಅವ್ರಿಗೆ ಯಾವ ಫ್ರಸ್ಟ್ರೇಷನ್ ಆಗಿದೆ, ಯಾವ ರೀತಿಯಾಗಿ ಅವರು ಆಘಾತಕ್ಕೊಳಗಾಗಿದ್ದಾರೆ ಸೋಲಿನಿಂದ, ಅಥವಾ ಹತಾಶೆ ನಿರಾಶೆ ಎಷ್ಟು ಕಾಡ್ತಾ ಇದೆ, ನಮ್ಗೆ ಆಶ್ಚರ್ಯ ಆಗಿದೆ ಅವ್ರ ಬಿಹೇವಿಯರ್ ನೋಡಿ. ಇಷ್ಟು ಲೋ ಲೆವೆಲ್ಗೆ ಯಾವತ್ತೂ ಇಳಿದವರಲ್ಲ ಕುಮಾರಸ್ವಾಮಿ ಅವರು, ಭಾಳ ಲೋ ಲೆವೆಲ್ಗೆ ಇಳಿತಾ ಇದ್ದಾರೆ. ಭಾಳ ಪೆನ್ ಡ್ರೈವ್ ತೋರಿಸೋದು, ವರ್ಗಾವಣೆ ಸಹಜ ಅನ್ನೋದು ಅವ್ರಿಗೂ ಗೊತ್ತಿದೆ. ಆದರೆ ನಾನಿಲ್ಲ ಅಂತಿರಲ್ಲ, ಆಡಿಯೋ ಇರ್ಬೋದು ಅದರೊಳಗೆ, ಸುಮ್ಮನೆ ಪೆನ್ ಡ್ರೈವ್ ತೋರ್ಸೋಕ್ಕಾಗಲ್ಲ. ಬಟ್ ಬಿಡಬೇಕದು, ನಾನು ಹೇಳ್ತಿಲ್ಲ ಬ್ಲ್ಯಾಕ್ ಮೇಲ್ ಮಾಡೋದಲ್ಲ ಅದು. ನಾವು ಬಿಟ್ಬಿಡಿ, ನಾವೇ ಹೇಳ್ತೀವಿ ಬಿಟ್ಬಿಡಿ. ಯಾವ್ದಾದ್ರು ತಪ್ಪಿತಸ್ಥರಿದೆ ಅದ್ಮೇಲೆ ನಾವು ಆಕ್ಷನ್ ತಗೊಂತೀವಿ. ನಮ್ಮ ಸರ್ಕಾರ ಆ ಥರ ಏನು ಕಾಂಪ್ರಮೈಸ್ ಮಾಡ್ಕೊಳಕ್ಕಲ್ಲ ಆ ವಿಷಯದಲ್ಲಿ. ತನಿಖೆ ಮಾಡ್ಸೋಣ, ಆಕ್ಷನ್ ತಗೋಣ. ಆದರೆ ನೀವು ಮಾಡ್ತಾ ಇರತಕ್ಕಂಥ ರೀತಿ ನೀತಿ ಸರಿ ಇಲ್ಲ. ಯಾಕಂದರೆ ನಾವು ನಮ್ಮ ಕಾನ್ಸಂಟ್ರೇಷನ್ ಫುಲ್ಲು ಯೋಜನೆಗಳಿತ್ತು, ಪಂಚ ಗ್ಯಾರಂಟಿಗಳ ಮೇಲಿತ್ತು. ಆದರೆ ಇವರು ಆ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರಲ್ಲ. ಈಗ ವಿರೋಧ ಪಕ್ಷದ ನಾಯಕ ಆಯ್ಕೆ ಆಗಿಲ್ಲ, ನಾವು ಅದನ್ನ ಪ್ರಶ್ನೆ ಮಾಡ್ತಾ ಇದೀವಿ. ನಮ್ಮ ಯೋಜನೆಗಳನ್ನ ನಾವು ಇಂಪ್ಲಿಮೆಂಟ್ ಮಾಡೋಕೆ ಅದು ಪ್ರಯತ್ನ ಮಾಡ್ತಾ ಇದೀವಿ. ಬಜೆಟ್ ಮಾಡಬೇಕಾಗಿದೆ, ಬಜೆಟ್ ಮಾಡ್ತಾ ಇದೀವಿ. ಕೇಂದ್ರ ಸರ್ಕಾರ ಜೊತೆಗೆ ಹೆಂಗ್ ಸಮನ್ವಯ ಮಾಡಬೇಕು ಅದು ಮಾಡ್ತಾ ಇದೀವಿ. ಆ ಯೋಜನೆಗಳ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಒಟ್ಟಾಗಿ ಸೇರಿ ಬಿಜೆಪಿ ಮತ್ತೆ JDS, ಬಿಜೆಪಿನಲ್ಲಿ ನಾಯಕರುಗಳೇ ಇಲ್ಲ, JDS ನಾಯಕರಾದ ನಾನು ತಗೊಂಡ್ಬಿಟ್ರೆ ಅವ್ರು ಮರ್ಜ್ ಆಗ್ಬಿಟ್ರೆ ಕುಮಾರಸ್ವಾಮಿ ಅವರೇ ವಿರೋಧ ಪಕ್ಷ ನಾಯಕ ಆಗ್ಬಿಡ್ತಾರೆ. ರೇಖಾರದ ಪ್ರಶ್ನೆ ಪ್ರೆಸೆಂಟ್ ಟೆನ್ಸ್ ಬಂದಾಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿ. ಆದ್ರೆ ಅವ್ರದ್ದು ತುಂಬಾ ಹತಾಶೆಯ ಬಿಹೇವಿಯರ್ ಆಗಿದೆ. ಈ ತರ ಬಿಹೇವಿಯರ್ ನೋಡಿರ್ಲಿಲ್ಲ. ಸರಿ ನಟರಾಜ್ ಸರ್, ಹತಾಶೆಯಿಂದ ಹೇಳಿದ್ರು, ಆರೋಪನ ಸಾಕ್ಷ್ಯಗಳನ್ನ ಇಟ್ಕೊಂಡು ಮಾಡಿದ್ರು, ಬಿಟ್ರು. ಬಟ್ ಅದರಿಂದ ಆಗ್ತಿರೋ ಪರಿಣಾಮದ ಬಗ್ಗೆ ಮಾತಾಡ್ತೀನಿ. ಈಗ BS ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರ ಸಂದರ್ಭದಲ್ಲಿ ಮಾತನಾಡಿದ್ ನಿಮಗೆ ಗೊತ್ತೇ ಇದೆ. ಅದರಿಂದ ಅವರಿಗಾದ ಡ್ಯಾಮೇಜ್ ಎಷ್ಟು ಅನ್ನೋದನ್ನ ಈಗ ಮತ್ತೆ ವಿವರಿಸೋದು ಬೇಡ. ಅಲ್ಲಿ ಡ್ಯಾಮೇಜ್ ಆಯ್ತು ಅಂದ್ರೆ ಇಲ್ಲ ಆಗಲ್ವಾ? ಈಗ ಸಿದ್ದರಾಮಯ್ಯ ಅವರೇ ಹೇಳ್ಬಿಟ್ಟಿದ್ದಾರೆ, ನನ್ನ ಕೊನೆ ಅವಧಿ ಇದು ಚುನಾವಣಾ ಪಾಲಿಟಿಕ್ಸ್ ನಲ್ಲಿ ಅಂತ ಹೇಳಿ. ಹೀಗಿರೋ ಸಂದರ್ಭದಲ್ಲಿ ಇಷ್ಟು ದಿನ ಯಾವ ಸಿದ್ದರಾಮಯ್ಯ ಅವರು ಕುಟುಂಬವನ್ನ, ರಾಜಕಾರಣವನ್ನ ಬೆರೆಸೋದಿಲ್ಲ ಅಂತ ಹೇಳಿ ಸೆಲ್ಫ್ ಪ್ರೊಕ್ಲಮೇಷನ್ ಮಾಡ್ಕೊಂಡಿದ್ರು, ಅವ್ರಿಗೆ ಇಂಥ ಸಂದರ್ಭದಲ್ಲಿ ಮಗಾನೇ ಡೈರೆಕ್ಟ್ ಆಗಿ ಈ ಟ್ರಾನ್ಸ್ಫರ್ ದಂಧೆಯಲ್ಲಿ ಇಳಿದಿದ್ದಾನೆ ಅನ್ನೋ ಆರೋಪ. ಎರಡು ವಿಷಯ ಇದೆ. ನಂಬರ್ 1, ಮಾನ್ಯ ಯಡಿಯೂರಪ್ಪನ ಮೇಲೆ ಆರೋಪ ಬಂದಾಗ ಆರೋಪ ಮಾಡಿದವರು ಯಾರು? ಸುನಿಲ್ ಕುಮಾರ್ ಅನ್ನೊಬ್ಬರು ಶಾಸಕರು ಆರೋಪ ಮಾಡಿದ್ರು. ನಾವು ಯಡಿಯೂರಪ್ಪನವ್ರನ್ನ ಮೀಟ್ ಮಾಡಬೇಕಾದ್ರೆ ವಿಜಯೇಂದ್ರ ಹೋಗಬೇಕಾಗಿದೆ, ಇದು ನಮ್ಮ ಪರಿಸ್ಥಿತಿ ಬಂದಿದೆ ಅಂತ ಅವ್ರು ಹೇಳಿದ್ರು. ರಾಮದಾಸ್ ಅದನ್ನೇ ಹೇಳಿದ್ದು, ಯತ್ನಾಳ್ ಅವರು ಅದನ್ನೇ ಹೇಳಿದ್ದು, ನಾವಲ್ಲ ಹೇಳಿದ್ದು. ನಮ್ಮ ಪಕ್ಷದಲ್ಲಿ ಯಾರು ಹೇಳ್ತಿಲ್ಲ, ಅಲ್ಲಿತ್ತು, ಅದು ರಿವೀಲ್ ಮಾಡಿದ್ರು. ನಮ್ಮಲ್ಲಿ ಆ ರೀತಿಯ ಪ್ರಮೇಯ ಇಲ್ಲ. ಮಾನ್ಯ ಯತೀಂದ್ರ ಅವರು ಮಾಜಿ ಶಾಸಕರು, ಅವರು ಎಷ್ಟು ಅಧಿಕಾರಿಗಳು ಮೀಟ್ ಮಾಡೋದು ಅಷ್ಟೇ ಮಾಡ್ತಾರೆ ಹೊರತು ಅವರು ವರ್ಣಾ ಕ್ಷೇತ್ರ ಕೆಲಸ ನೋಡ್ಕೊಂತಾ ಇದ್ದಾರೆ, ಮೈಸೂರಲ್ಲಿ ಕೆಲಸ ನೋಡ್ಕೊಂತಾ ಇದ್ದಾರೆ. ಬಿಟ್ರೆ ಈ ರೀತಿಯಾಗಿ ಯಾರ ಮೇಲೋ ಯಾರೋ ಆರೋಪ ಮಾಡ್ಕೊಳ್ಳುವಂತ ಕೆಲಸಕ್ಕೆ ಅವರಂತೂ ಯಾವುದೇ ಕಾರಣಕ್ಕೆ ಎಲ್ಲೂ ಹೋಗಿಲ್ಲ, ಹೋಗೋದು ಇಲ್ಲ. ಆಮೇಲೆ ಒಬ್ಬ ಮುಖ್ಯಮಂತ್ರಿಯ ಮಕ್ಕಳು ಇದಾರೆ ಅಂತ ಹೇಳಿದ ತಕ್ಷಣ ಮಗ ಇನ್ನೊಂದು ಏನೋ ದಂಧೆ ಮಾಡ್ತಾನೆ ಅನ್ನೋದು ಹಾಸ್ಯಾಸ್ಪದ ಆಗುತ್ತೆ. ಈಗ ನಿಖಿಲ್ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರ, ನಿಖಿಲ್ ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತ, ಇಲ್ಲ ಅನಿತಕ್ಕ ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತ, ಕುಮಾರಸ್ವಾಮಿ ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತ, ಅವರೆಲ್ಲ ಹಂಗೆ ಮಾಡ್ತಾ ಇದ್ರ. ಒಬ್ಬ ಮುಖ್ಯಮಂತ್ರಿ ಆಗಿದ ತಕ್ಷಣ ಅವ್ರ ಕುಟುಂಬದವರೆಲ್ಲ ಬಂದ್ಬಿಟ್ಟು ಏನೋ ಒಂದು ಸರ್ವಿಸ್ ಟ್ಯಾಕ್ಸ್ ಮಾಡ್ಬಿಡ್ತಾರೆ, ದಂಧೆ ಮಾಡ್ಬಿಡ್ತಾರೆ ಅಂತ ಹೇಳೋದು ಹಾಸ್ಯಾಸ್ಪದ ಆಗೋದಿಲ್ವಾ? ಸಾಕ್ಷಿ ಇದ್ರೆ ಖಂಡಿತವಾಗಿ ಕೊಡಿ, ನಾವು ಕ್ರಮ ತಗೊಂಡು. ಕುಮಾರಸ್ವಾಮಿ ಡ್ಯಾಮೇಜ್ ಆಗ್ತಾ ಇದೆ. ಕುಮಾರಸ್ವಾಮಿ ಜನ ಹೇಳ್ತಾ ಇದ್ದಾರೆ, ಏನ್ರಿ ಇಷ್ಟೊಂದು ಹತಾಶ ಆಗ್ಬಿಟ್ಟವ್ರೆ, ಇಷ್ಟೊಂದು ಫ್ರಸ್ಟ್ರೇಷನ್ ಆಗ್ಬಿಟ್ಟವ್ರೆ, ಈ ರೀತಿಯ ಲೋ ಲೆವೆಲ್ ಇಳ್ಬಿಟ್ಟವ್ರೆ. ಶಾಡೋ ಸಮರದಿಂದ ಆಕ್ಚುಯಲ್ ಸಮರಕ್ಕೆ ಬರೋಣ. ನಾಳೆ ಬಜೆಟ್ ಒಂದ್ ಕಡೆ ಗ್ಯಾರಂಟಿ ಅಂತ ಹೇಳಿ ಬಂದ್ರು, ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗಿದೆ ಅದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ಲಿ. ಬಿಜೆಪಿಯ ನಿಲುವೇನು ಮೇಡಮ್? ನಾಳೆ ಬಜೆಟ್, ಗ್ಯಾರಂಟಿ, ಮಳೆ, ಬರ ಇದೆಲ್ಲದರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಈಗಲೂ ಕೂಡ ವಿರೋಧ ಪಕ್ಷದ ನಾಯಕ ಇಲ್ಲ. ಹೇಗ್ ನಿರೀಕ್ಷೆ ಮಾಡಬೇಕು ರಾಜ್ಯದ ಜನ ಅಂತ ಹೇಳಿ? ಈ ಸಮರ ಶಾಡೋ ಇಂದ ಆಕ್ಚುಯಲ್ ಸಮರದ ಸ್ವರೂಪವನ್ನ ಪಡೆದುಕೊಳ್ಳೋದು ಯಾವಾಗ ಅಂತ? ಸ್ಮಿತಾ, ಆಗ್ಬೇಕಿತ್ತು ಒಂದು ವಿನೂತನ ಸರ್ಕಾರ ಇದು. ಮತ್ತೆ ನಮ್ಮಲ್ಲಿ ಪಾರ್ಟಿಯ ಸೈದ್ಧಾಂತಿಕ ಇದರಲ್ಲಿ ಪ್ರತಿಯೊಬ್ಬ ಶಾಸಕರು ಸದನದಲ್ಲಿ ಆ ಒಂದು ಪ್ರಜ್ಞಾವಂತಿಕೆಯನ್ನ ಮತ್ತು ಜವಾಬ್ದಾರಿಯನ್ನ ಮತ್ತು ಸೂಕ್ಷ್ಮತೆಯನ್ನ, ವಿಚಾರಗಳು ಯಾವುದೇ ಬಂದ್ರೆ ಸರ್ಕಾರದ ತಪ್ಪು ಒಪ್ಪುಗಳನ್ನ ಅಥವಾ ನೀತಿ ನಿಲುವಳಿಗಳನ್ನ ಪ್ರಶ್ನೆ ಮಾಡುವಂತ ಪ್ರಜ್ಞೆಯನ್ನ ನಮ್ಮ ಪಾರ್ಟಿ ನಮಗ್ ಕೊಟ್ಟಿದೆ. ಹೌದು, ಇದು ನಮ್ಮ ಪಾರ್ಟಿಯ ಸುಪ್ರೀಂ ಒಂದು ಜವಾಬ್ದಾರಿ. ನಾನು ಮೊದಲೇ ಹೇಳಿದೆ, ನಮ್ಮ ಪಾರ್ಟಿನಲ್ಲಿ ಎಲ್ಲರಿಗೂ ಸುಲಭ ಇಲ್ಲ, ಯಾಕಂದ್ರೆ ಇದ್ದವ್ರಿಗೆ ಕೊಟ್ಬಿಡೋದು ಸುಲಭ. ನಮ್ಮಲ್ಲಿ ನೋಡ್ತಾ ಇದ್ದಾರೆ, ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ಪಕ್ಷಕ್ಕೂ ಹೆಲ್ಪ್ ಆಗಬೇಕು, ಮತ್ತೆ ವಿಚಾರಧಾರೆಗಳನ್ನೂ ಮಂಡಿಸ್ಬೇಕು, ಆ ಸ್ಥಾನಕ್ಕೂ ಶೋಭೆ ಬರಬೇಕು, ಪ್ರಾದೇಶಿಕ, ಈಗ ಅನೇಕ ಫ್ಯಾಕ್ಟರ್ಸ್ ಇದೆ. ನಾನು ಅದ್ರ ಬಗ್ಗೆ ಸಮಯ ಆಗ್ತಾ ಇದೆ, ಆಗತ್ತೆ, ಎಷ್ಟು ಸಮಯ ಅಂತ ಗೊತ್ತಿಲ್ಲ, ಆಗತ್ತೆ. ಒಟ್ಟಾರೆ ಅದೇನು ದೊಡ್ಡ ಸಮಸ್ಯೆ ಆಗಲ್ಲ. ಯಾವ ಕಾಳಜಿಯಿಂದ ಕೇಳಿದೆ ಅಂತಂದ್ರೆ, ಈಗ ಸರ್ಕಾರ ತಪ್ಪು ಹೆಜ್ಜೆ ಇಡ್ತಿದೆ ಅನ್ನೋ ಆತಂಕ ಜನರಲ್ಲಿ ಮೂಡಿಸೋ ಪ್ರಯತ್ನ ಆಗ್ತಿರೋ ಸಂದರ್ಭದಲ್ಲಿ ಅದನ್ನ ಸರಿದಾರಿಗೆ ತರೋ ಪ್ರಯತ್ನ ವಿರೋಧ ಪಕ್ಷದಿಂದ ಆಗ್ಲಿ ಅನ್ನೋ ಸಹಜ ನಿರೀಕ್ಷೆ. ಈಗಾಗಲೇ ನೋಡಿ, ಮಾಜಿ ಮಂತ್ರಿಗಳಾದಂತ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಹಿಂದೆ ಪ್ರತಿಪಕ್ಷದ ನಾಯಕರು ಆಗಿದ್ದಂತ ಹಿರಿಯರಿದ್ದಾರೆ.
ಹಾಗೆ ನಮ್ಮ ಚೀಫ್ ವಿಪ್ ಇದ್ದಾರೆ, ಆಗಿದ್ದಂಥ ನಮ್ಮ ನಾರಾಯಣ ಸ್ವಾಮಿ ಅವರಿದ್ದಾರೆ, ನಾನೊಂದು XMP ಆಗಿ ಒಂದು ಸ್ವಲ್ಪ ಅನುಭವ ಇರ್ತಕ್ಕಂಥ ಬೇಕಾದಷ್ಟು ಜನ ಹಿರಿಯರು ಇದ್ದಾರೆ ನಮ್ಮ ಹೌಸಲ್ಲಿ. ಅದೇನು ತೊಂದರೆ ಇಲ್ಲ. ಮತ್ತೆ ನಮಗೇನು ಆ ರೀತಿ ಕಾಂಗ್ರೆಸ್ ಮಾಡ್ಬಿಟ್ಟಿದೆ ಇಲ್ಲ, ಆ ಥರ ಸ್ಯಾಡಿಸ್ಟಿಕ್ ಮನೋಭಾವದರಲ್ಲ. ನಮ್ದೇನಂದ್ರೆ ಒಂದು ದೊಡ್ಡ ಜನಪ್ರಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವರಿಗೆ ಇಷ್ಟು ಬಹುಮತ ಬರುತ್ತೆ ಅನ್ನುವ ನಂಬಿಕೆ ಇದ್ದಿದ್ರೆ ಅವ್ರು ಈ ರೀತಿ ಕೊಡ್ತಿರ್ಲಿಲ್ಲ. ಇವತ್ತು ಅರಾಜಕತೆ ಉಂಟಾಗ್ತಾ ಇದೆ, ಜನಗಳಲ್ಲಿ ಹತಾಶೆ ಉಂಟಾಗ್ತಾ ಇದೆ, ಲಾಲೆಸ್ನೆಸ್ ಉಂಟಾಗತ್ತೆ. ಪ್ರತಿಪಕ್ಷವಾಗಿ ಅದನ್ನ ಅವ್ರ ಗಮನಕ್ಕೆ ತರ್ತಕ್ಕಂಥದ್ದು, ಸರಿಪಡಿಸ್ತಕ್ಕಂಥದ್ದು ವಿತ್ ಪಾಸಿಟಿವ್. ನಮ್ದೇನಂದ್ರೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್, ನಾಟ್ ಡಿಸ್ಟ್ರಕ್ಟಿವ್. ಆ ವಿಕೃತ ಮನಸ್ಸು ಸಿಎಂ ಬಂದಿದ್ರು, DCM ಇದ್ರು, ಅದಕ್ಕೆ ಕೇಳಿದೆ ತೇಜಸ್ವಿನಿ ಮೇಡಮ್, ಗ್ಯಾರಂಟಿ ಗಲಾಟೆಯಿಂದಲೇ ಪ್ರಾರಂಭವಾಯಿತು ಯಡಿಯೂರಪ್ಪನವರ ಹೋರಾಟ. ಬಟ್ ಎಲ್ಲೋ ಡಿವಿಯೇಟ್ ಆಗ್ಬಿಡ್ತಲ್ಲ ಕುಮಾರಸ್ವಾಮಿ ಅವ್ರು ಯಾವಾಗ ಈ ರೀತಿ ಅಲಿಗೇಷನ್ ಮಾಡಿದ್ರು ಮತ್ತೆ ಟ್ರ್ಯಾಕಿಗೆ ಯಾವಾಗ ವಾಪಸ್ಸು? BSY ಇಸ್ ಅವರ್ ಸುಪ್ರೀಂ ಲೀಡರ್, ಬೊಮ್ಮಾಯಿ ಅವರು ನಮ್ಮ ಲೀಡರು, ಯತ್ನಾಳ್ ನಮ್ಮ ಲೀಡರು, ನಮ್ಗೆ ಪಾರ್ಟಿ ಗೈಡ್ ಮಾಡುತ್ತೆ. ನಮ್ಮ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಇದ್ದಾರೆ. ಯಾರಾದ್ರೂ ಆ ಸ್ಥಾನದಲ್ಲಿ ಕೂತ್ಕೊಳ್ಳಿ, ಪಾರ್ಟಿ ವಿಲ್ ಗೈಡ್ ಅಸ್, ವಿ ಆರ್ ಆಲ್ ಕೇಡರ್ಸ್. ಬಟ್ ಪ್ರತಿಯೊಬ್ಬರು ಕಣ್ಣು ಕಿವಿಗಳಾಗಿ ಒಟ್ಟು ಸರ್ಕಾರ ಏನ್ ತಪ್ಪು ಮಾಡುತ್ತೆ ನಮಗೆ ಗೊತ್ತಿದೆ. ಅವ್ರಿಗೆ ಬಹುಮತ ಕೊಟ್ಟಿದ್ದಾರೆ, ನಾವು ಅದನ್ನ ಗೌರವಿಸಬೇಕು. ಬಟ್ ಅಟ್ ದಿ ಸೇಮ್ ಟೈಮ್ ಅವ್ರು ತಪ್ಪು ಮಾಡಿದಾಗ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಸರಿದಾರಿ ತರಲಿಕ್ಕೆ ನಾವು. ಅಶ್ವಿನ್ ಅವರೇ, ಪ್ರಾದೇಶಿಕ ಪಕ್ಷ ಅಂತಿರೋದು ನಿಮ್ದೆ, ಈಗ ಇಬ್ರು ಕೂಡ ರಾಷ್ಟ್ರೀಯ ಪಕ್ಷಗಳು. ಸೊ ಜನರಿಗೆ ಸಹಜವಾಗಿ ಪ್ರಾದೇಶಿಕ ಮಟ್ಟದ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರಲಿ ಅನ್ನೋ ಒಂದು ಸಹಜ ನಿರೀಕ್ಷೆ ಇರುತ್ತೆ. ಸೆಷನ್ ನಡೀತಾ ಇದೆ, ಚರ್ಚೆ ಮಾಡೋದು ಬಹಳಷ್ಟು ನೀವು ಮಾಡ್ತಿರೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ರೈತರ ಸಮಸ್ಯೆ ಬಗ್ಗೆ ಯಥೇಚ್ಛವಾಗಿ ಗಮನ ಕೊಡ್ತಾರೆ ಕುಮಾರಸ್ವಾಮಿ ಅವರು, ಹಾಗೆ ಅವ್ರ ಜೊತೆಲಿರೋ ಅವರ ಬೆಂಬಲಿಗರು, ಶಾಸಕರು ಅನ್ನೋ ನಿರೀಕ್ಷೆ. ಅದನ್ನ ಮರ್ತಿ ಎಲ್ಲೋ ಒಂದ್ ಕಡೆ ಈ ರೀತಿಯದ್ದೇ ಸಮರಗಳಾಗೋಗ್ಬಿಟ್ರೆ ಜನರ ಸಮಸ್ಯೆ ಬಗ್ಗೆ ಯಾವಾಗ ಗಮನ ಅಂತ ಹೇಳಿ. ರೈತರ ಸಮಸ್ಯೆ ಬಗ್ಗೆ ನಿನ್ನೆನೂ ಸದನದಲ್ಲಿ ಮಾತಾಡಿದ್ದಾರೆ. ಮತ್ತೆ ಕೇಳಿಸ್ತಿರೋದು ಯಾವ್ದು ಅಂತ ನಿಮಗೂ ಹೇಳ್ತೀನಿ. ಅಲ್ಲಲ್ಲ, ಅದಕ್ಕೆ ಹೇಳಿದೆ ನೋಡಿ, ನೀವು ಮಾತಾಡ್ತಿಲ್ಲ, ಚರ್ಚೆ ಮಾಡ್ತಿಲ್ಲ ಅಂದಾಗ ಕೊಬ್ಬರಿ ಬೆಳೆಗಾರರಿಗೆ ಒಂದು ಸಹಾಯಧನ, ಪ್ರೋತ್ಸಾಹಧನ ಕೊಡಿ ಅಂತ ನಿನ್ನೆನೂ ಚರ್ಚೆನಲ್ಲಿ ಮಾತಾಡಿದ್ದಾರೆ. ಒಂದು ಪ್ರತಿಪಕ್ಷದ ಒಂದು ಸಾಮಾನ್ಯ ಸದಸ್ಯನಾಗಿ ಒಂದು ಆಡಳಿತ ಪಕ್ಷನ ಹೇಗೆ ಎದುರಿಸಬೇಕು, ಅವ್ರೇನಾದ್ರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ, ಯಾಕೆಂದ್ರೆ ಇವಾಗ ಆಡಳಿತ ಪಕ್ಷದ ವಕ್ತಾರರಿಗೆ ಹೇಳಿದ್ರು ಕುಮಾರಣ್ಣ ಪಕ್ಷ ವಿಸರ್ಜಿಸ್ಬಿಡ್ತೀವಿ ಅಂದ್ರೆ, ಹಾಗಲ್ಲ ಕುಮಾರಣ್ಣ ಹೇಳಿದ್ದು. ನಾಡಿನ ಜನತೆಗೆ ತಪ್ಪಾಗಿ ಹೋಗ್ಬಾರ್ದು. ನನಗೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟು ನನ್ನ ಪಂಚರತ್ನ ಯೋಜನೆಗಳು ನನ್ನ ಅವಧಿನಲ್ಲಿ 5 ವರ್ಷದ ಅವಧಿನಲ್ಲಿ ನಾನೇನಾದರೂ ಪರಿಪೂರ್ಣವಾಗಿ ನಿಮಗೆ ಕೊಡ್ಲಿಕ್ಕಾಗಲಿಲ್ಲ ಅಂದರೆ ಅವಾಗ ನಾನು ಪಕ್ಷನ ವಿಸರ್ಜಿಸ್ತೀನಿ ಅಂತ ಹೇಳಿದರು. ಈಗ ಕುಮಾರಣ್ಣ ಅವ್ರಿಗೆ ನಮ್ಮ ಪಕ್ಷಕ್ಕೆ 19 ಸ್ಥಾನ ಕೊಟ್ಟಿದ್ದಾರೆ, ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಏನು ಕೂರಿಸಿದ್ದಾರೆ? ಕಾಂಗ್ರೆಸ್ ಕರೆಕ್ಟಾಗಿ ಕೆಲಸ ಮಾಡುತ್ತೋ, ಗ್ಯಾರಂಟಿ ಯೋಜನೆಗಳನ್ನ ಹಸಿರು ಕ್ರಾಂತಿ ಅಂತ ಹೇಳ್ತಿದ್ದಾರೆ, ನಾಳೆ ಹೇಗೆ ಅಂತ ನೋಡೋಣ. ಶಿಕ್ಷಣಕ್ಕೆ ಹೇಗೆ ಒತ್ತು ಕೊಡ್ತಾರೆ, ಆರೋಗ್ಯಕ್ಕೆ ಹೇಗೆ ಒತ್ತು ಕೊಡ್ತಾರೆ, ನೀರಾವರಿಗೆ, ವಿದ್ಯುತ್ಗೆ ಹೇಗೆ ಒತ್ತು ಕೊಡ್ತಾರೆ ಅಂತ ಕಾದು ನೋಡೋಣ. ಇದನ್ನೆಲ್ಲ ಇಟ್ಕೊಂಡು ಕುಮಾರಣ್ಣ ಅವ್ರನ್ನ ನಾವೇನಾದ್ರೂ ಅವ್ರೇನಾದ್ರು ಆರೋಪ ಮಾಡಿದಾಗ ಯಾರೋ ಒಬ್ರು ಆರೋಪ ಮಾಡಿದ್ರ ತರ ನಾವು ಪರಿಗಣಿಸೋದು ಬೇಡ. 2 ಬಾರಿ ಮುಖ್ಯಮಂತ್ರಿ ಇದ್ದಾರೆ, ಅವ್ರು ಏನೋ ಒಂದು ಆರೋಪ ಮಾಡ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ಇದೆ ಅಂತಾನೆ ನಾವು ಜನಗಳಿಗೆ ಗೊತ್ತಾಗಿದೆ. ಏನಕ್ಕೆ ಅಂದ್ರೆ ನಾನು ಪದೇ ಅದನ್ನ ನಾನು ಪುನರುಚ್ಚಿಸಕ್ಕೆ ನಾನು ಇಷ್ಟಪಡಲ್ಲ. ಯಾಕೆಂದ್ರೆ ತಡರಾತ್ರಿ ಚರ್ಚೆ ಮಾಡಿರೋದು, ಒಂದೇ ಹುದ್ದೆಗೆ ಬಂದಿರೋದು ಅಧಿಕಾರಿಗಳ. ಮೇಡಮ್, ಒಂದು ಚಿಕ್ಕದಾಗಿ ಹೇಳ್ತೀನಿ, ಪೊಲೀಸ್ ಇಲಾಖೆ ನಾವು ಯಾಕೆಂದ್ರೆ ತಿಳ್ಕೊಂತೀವಿ, ಯಾಕೆಂದ್ರೆ ಪೊಲೀಸ್ ಇಲಾಖೆನಲ್ಲಿ ಯಾರೋ ಸಿಕ್ಕಿದ್ರು ನಾನು ವರ್ಗಾವಣೆಗೆ ನಾನು ಮಾಡಿಸ್ಕೊಡ್ತೀವಿ ಅಂದಾಗ ಕಾನೂನು ಸುವ್ಯವಸ್ಥೆ ಎಲ್ಲಿಗ ಹೋಗುತ್ತೆ ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡ್ಬೇಕು. ಕುಮಾರಣ್ಣ ಅವ್ರು ಇವತ್ತು ಏನು ಅವ್ರ ಮನೆಗೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. 2 ಬಾರಿ ಸಮಯ ಬಹಳ ಕಮ್ಮಿ ಇದೆ. ಇಷ್ಟೊತ್ತು ಆದ ಚರ್ಚೆಗಳಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ಬೇಕಾಗಿರೋದು ನಾಳಿನ ಬಜೆಟ್. ಜನರ ನಿರೀಕ್ಷೆ, ಅದನ್ನ ಮ್ಯಾಚ್ ಮಾಡ್ಲಿಕ್ಕೆ ಇರೋ ಸಿದ್ಧತೆ. ಅಲ್ಲೂ ಕೂಡ ಶಾಡೋ ಪಾಲಿಟಿಕ್ಸ್ ಅಥವಾ ಶಾಡೋ ರೀತಿಯ ಪ್ರಯತ್ನಗಳೇ ಆಗ್ಬಿಡತ್ತಾ ಅಥವಾ ಜನರ ನಿರೀಕ್ಷೆ ಮ್ಯಾಚ್ ಆಗೋ ಬಜೆಟ್ ಆಗತ್ತಾ ಅಂತ ಹೇಳಿ. ಮಾನ್ಯ ಸಿದ್ದರಾಮಯ್ಯನವರ 14ನೇ ಬಜೆಟ್ ಕರ್ನಾಟಕದ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಆಗುವಂಥ ಬಜೆಟ್ ಆಗುತ್ತೆ. ಎಲ್ಲರಿಗೂ ಯಾಕಂದ್ರೆ ಯೋಜನೆ ಮತ್ತು ನಾವು ಪ್ರಣಾಳಿಕೆ ಇದೆಯಲ್ಲ ಅದಕ್ಕೆ ಪೂರಕವಾದ ಬಜೆಟ್ ಆಗುತ್ತೆ. ರೈತರಿಗೆ, ಬಡವರಿಗೆ, ಆರೋಪಗಳಿಂದ ಕನ್ಫ್ಯೂಸ್ ಆಗಿರೋ ನಾಡಿನ ಜನತೆಗೆ ಒಂದು ಸಮಾಧಾನ ತರೋ ಬಜೆಟ್ ನ ನಿರೀಕ್ಷೆ ಇಟ್ಕೊಳ್ಬಹುದು ನಾವು. ಜನ ಇದು ನಿರೀಕ್ಷೆ ಇರ್ತಾರೆ, ಈ ಬಜೆಟ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳು ಇಂಪ್ಲಿಮೆಂಟ್ ಆಗ್ತಾ ಇದೆ. ವಿಪಕ್ಷದವ್ರಿಗೆ ಸ್ವಲ್ಪ ಜವಾಬ್ದಾರಿಯನ್ನು ತಗೊಬೇಕು, ನಾಯಕರಾಗಬೇಕು, ವಿರೋಧ ಪಕ್ಷದ ನಾಯಕರು ಬರಬೇಕು, ನಮಗೆ ಒಟ್ಟಾಗಿ ಕೆಲಸ ಮಾಡಬೇಕು. ರಾಜ್ಯದ ಅಭಿವೃದ್ಧಿ ಮುಖ್ಯ. ಕೇಂದ್ರ ಸರ್ಕಾರದ ಮೇಲೆ ಯುದ್ಧ ಬೇರೆ ಮಾಡಬೇಕಾಗಿದೆ ನಾವು, ಸಂಘರ್ಷ. ಯಾಕಂದ್ರೆ ಅಲ್ಲಿಂದ ಬರ್ತಾ ಇರೋ ಅನ್ಯಾಯನ ನಾವು ನೋಡ್ಬೇಕಾಗಲ್ವಲ್ಲ, ಅದ್ರ ಮೇಲೆ ಸಂಘರ್ಷ ಮಾಡಿ ಆದ್ರೂ ನಾವು ಇದೇ ನಿರೀಕ್ಷೆ, ಆಶಾಭಾವನೆಯೊಂದಿಗೆ 3 ಜನಕ್ಕೂ ಕೂಡ ಧನ್ಯವಾದ. ಶಿವಕುಮಾರ್ ಸರ್ ಅವರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಆಗ್ಲಿಲ್ಲ, ಕ್ಷಮೆ ಕೇಳ್ತಾ ಅವ್ರಿಗೂ ಕೂಡ ಧನ್ಯವಾದ. ಈ ಆರೋಪಗಳು ಕೇವಲ ಆರೋಪಗಳಾಗಿ ಉಳಿದೆ, ಎವಿಡೆನ್ಸ್ ಇದ್ರೆ ಆದಷ್ಟು ಬೇಗ ಹೊರಗೆ ಬಂದು ಯಾರು ತಪ್ಪಿತಸ್ಥರು ಅನ್ನೋದು ಜನರಿಗೂ ಕೂಡ ಗೊತ್ತಾಗ್ಲಿ. ಮತದಾರರು ಕನ್ಫ್ಯೂಸ್ಡ್ ಆಗಿ ಇರೋದು ಬೇಡ ಹೆಚ್ಚಿನ ಸಮಯ. ಇನ್ನು ಈ ಗೊಂದಲಗಳ ನಡುವೆ ಕಳೆದು ಹೋಗ್ತಾ ಇರುವ ಗ್ಯಾರಂಟಿ ಜೊತೆಗೆ ಮತ್ತೊಂದಷ್ಟು ಭರವಸೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ನಾಳಿನ ಬಜೆಟ್ ನಲ್ಲಿ ಆಗ್ಲಿ ಅನ್ನೋ ಆಶಾಭಾವನೆ. ಇದರೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.
ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.